ಹಾಯ್ ಗೈಸ್ ಅಂತ ಹೇಳಮ್ಮ. ನೀವೇ ರೆಸಿಪಿ ಬರ್ತಾ ಇದೆ, ಬಾಯಲ್ಲಿ ಚೋರ್ತಾ ಇದೆ ವಾಟರ್. ಮತ್ತೆ ತಿನ್ಬೇಕು ಅನ್ಸ್ತಿದೆ ಮಾಡಕ್ಕಿಂತ ಮುಂಚೆನೆ. ನಿಜ ಗೈಸ್ ಒಂಚೂರು ಚೆನ್ನಾಗಿಲ್ಲ ನೋಡಿ ಫ್ರೆಂಡ್ಸ್, ಹೇಳ್ಕುಟ ಹೆಂಗಿದೆ ಏನ ಬೇಗ ಸ್ವಲ್ಪ ಬರಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ರೆಸಿಪಿ? ಬಿರಿಯಾನಿ. ಬಿರಿಯಾನಿನ ಟೊಮೆಟೊ ಬರ್ತಾರ ಅಂದೆ ಅಟ್ಲೆ ಹೊತ್ತು ತೊಳ್ಕೊಬೇಕು, ವಾಶ್ ಮಾಡಿ ಚಿಕನ್ನ ಬೌಲಲ್ಲಿ ಹಾಕೊಂಡು ವಾಶ್ ಮಾಡಬೇಕು. ಆ ಬೋಳ ಸರಿತಾ ಇಲ್ಲ. ಗ್ಯಾಸು ಹಚ್ಕೋಬೇಕು. ಜರ್ಗ ಸ್ವಲ್ಪ ಎಪ್ಪಟಿ ಕುಕ್ಕರ್ ಇಕ್ಕಿ ಗ್ಯಾಸು ಅಂಟಿಸ್ಕೋಬೇಕು. ಆಮೇಲೆ ಆಯಿಲು, ತುಪ್ಪ ಸಾಕು ಮೀಡಿಯಮ್ ಆಗಿ. ಮುಗಿಸ್ ಪುನಃ ಇಲ್ಲ, ಒಂದು 4 ಸ್ಪೂನ್ ಇದು ಆಯಿಲು. ಸ್ವಲ್ಪ ಕಾಯಬೇಕು. ಕಾದ್ಮೇಲೆ ಮಸಾಲೆ ಹಾಕ್ಬೇಕೆಲ್ಲ, ಬಿರಿಯಾನಿ ಮಸಾಲೆ ಎಲ್ಲ ಕುದಿಬೇಕಂತ. ಎಣ್ಣೆ ಕುದಿಬೇಕಲ್ಲ, ಕಾಯ್ಬೇಕು. ಕಾಯಿಬೇಕು. ತೆಂಗಿನಕಾಯಿ ಬೇಕಾ? ತೆಂಗಿನಕಾಯಿ ಎಲ್ಲ ಅಮ್ಮ, ಎಣ್ಣೆ ಕಾಯ್ಬೇಕು. ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ, ಸ್ವಲ್ಪ ಮಸಾಲೆ ಎಲ್ಲ ಹಾಕೋಣ. ಚಕ್ಕೆ, ಲವಂಗ ಎಲ್ಲ, ಗರಂ ಮಸಾಲ, ಇದು ಅನಾಚಿ ಮಗ್ಗು ಎಲ್ಲ ಹಾಕೋಬೇಕು ಅದರಲ್ಲಿ. ಎಲ್ಲ ಚಿನ್ನಗು ಸ್ವಲ್ಪ ಅದು ಕಾದು ಆದ್ಮೇಲೆ ಅಷ್ಟೊತ್ತಿಗೆ ನಾವು ಇದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ, ಪುದೀನ ಎಲ್ಲ ಹಾಕೋಬೇಕು ನಾವು. ಮತ್ತೆ 2 ಚಕ್ಕೆ ಎಲ್ಲ, ಚಕ್ಕೆ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಿಯನ್ಸು, అంటే అర్ధ కర్రీ కర్రీ చేయాలంట. కర్రీ చేయాలంట. ಕರಿ చేయాలంట. ಕರಿನಾ? 1 ಸೆಕೆಂಡ್. ಸ್ವಲ್ಪ ಕಾದಿದೆ, ಸ್ವಲ್ಪ ಆನಿಯನ್ಸ್ ಹಾಕೋಬೇಕು ಅದರಲ್ಲಿ. ಯಾರಿಗನ್ನ ಕೇಳ್ತಿದ್ದಾರೆ ಬನ್ನಿ. ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಬ್ರೌನ್ ಕಲರ್ ಬರುತ್ತೆ ಆನಿಯನ್ಸು, ಅಂದರೆ ಬೇಗ ಬೇಯ್ತಾರೆ ಅಂತ. ಸ್ವಲ್ಪ ಬ್ರೌನ್ ಆಗಿದೆ. ಇವಾಗ ನಾವು ಚಿಕನ್ ಹಾಕೋಣ. ಚಿಕನ್ ಎಲ್ಲ ಹಾಕ್ತಾ ಇದ್ದೀವಿ. ಜಾಸ್ತಿ ಮಸಾಲೆ ಎಲ್ಲ ಬೇಡ, ಜಾಸ್ತಿ ಮಸಾಲೆ ಹಾಕಿದ್ರೆ ಸ್ವಲ್ಪ ಮಸಾಲೆ ಫ್ಲೇವರೇ ಬರುತ್ತೆ. ಮೀಡಿಯಮ್ ಆಗಿ ಹಾಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಲೈಟಾಗಿ, ಜಾಸ್ತಿ ಬೇಡ. ಇವಾಗ ಮಿಕ್ಸ್ ಮಾಡಬೇಕು ನಾವು. ಅಮ್ಮ ಕೊಯ್ಯೋ ರೆಸಿಪಿ ಸೂಪರ್ ಆಗಿ ಮಾಡ್ತಿದೆ, ಟೇಸ್ಟಿ ಟೇಸ್ಟಿ. ಇವಾಗ ನಾವು ಮಿಕ್ಸಿಗೆ ಹಾಕೋಣ, ಸ್ವಲ್ಪ ಬೇಯಿಸೋರಿಗೆ. ಸ್ವಲ್ಪ ಲೈಟಾಗಿ ನೀರು ಹಾಕೋಣ. ಸಾಫ್ಟ್ ಆಗಿದೆ. ಇವಾಗ ತೆಗೆದುಬಿಡೋಣ ಇದು ಮಿಕ್ಸಿ ಜಾರು. ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಇಲ್ಲ ಅಂದರೆ ಮೇಲೆ ಮೇಲೆ ಅರ್ಧಂಬರ್ಧ ಬೆಂದಿರುತ್ತೆ. ಅಕ್ಕನಿಗೆ ಇವಾಗ ಬೆಂದಿದೆಯಾ? ಅರ್ಧಂಬರ್ಧ ಇಲ್ಲ, ಅರ್ಧಂಬರ್ಧ ಬೇಯ್ತದ. ಅದು ಮಿಕ್ಸ್ ಚೆನ್ನಾಗಿ ಮಾಡಬೇಕು, ಕೆಳಗಡೆಯಿಂದ ಎಲ್ಲ ಮತ್ತೆ ಮೇಲ್ಗಡೆ ಎಲ್ಲ ಸೌಟಲ್ಲಿ ತಿನ್ನಿಸ್ತಾ ಇರಬೇಕು. ಇಲ್ಲಾಂದರೆ ನಮಗೆ ಸಾಲ್ಟು ಚಿಕನ್ಗೆ ಮಟನ್ ಪೌಡರ್ ಇಟ್ಕೊಂಡಿದ್ದಾರೆ.
ಇಲ್ಲಾಂದರೆ ಸ್ಪೂನಲ್ಲೂ ಹಾಕೋಬೋದು. ಅಳತೆ ನಾವು ಮೆಜರ್ಮೆಂಟು ಕೈ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋಬೇಕು ಕೈಯಿಂದ ನಾನು. ನೀವು ಅಡ್ಡ ಮೋದ 2 ಮಿನಿಟ್ಸು ಕ್ಯಾಪ್ ಹಾಕ್ತಿರೋಣ. ಘಮ ಘಮ ಅಂತ ಬರ್ತಾ ಇದೆ ಇವಾಗ. ಅದು ಬಾಯ್ಲ್ ಆದಮೇಲೆ ಸ್ಮೆಲ್ ಬರ್ತದೆ, ಅವಾಗ ನಾವು ಮಸಾಲೆ ಹಾಕ್ಬೇಕು. ಇವಾಗ ಸ್ಮೆಲ್ ಬರ್ತಾ ಇದೆ, ಬಾಯಲ್ಲಿ ತೋರ್ತಾ ಇದೆ ವಾಟರ್. ಇನ್ನ ಬೆಂದೇ ಇಲ್ಲ, ಹಾಗೆ ಬಾಯಲ್ಲಿ ನೀರು ಸುರಿತಾ ಇದೆ ಅಂತ ಮಸಾಲ ಸ್ಮೆಲ್ ಫ್ಲೇವರೇ ಇವಾಗ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅದಕ್ಕೆ ಕರ್ಡ್ಸ್ ಹಾಕ್ಬೇಕು, ಮೊಸರು. ಇವಾಗೇ ಬೇಡ, ಅದು ಫ್ಲೇವರ್ ಬರ್ತಾ ಇದೆ, ಬೇಯ್ತಾ ಇದೆಯಲ್ಲ. ಅರ್ಶಿನ ಎಲ್ಲ ಹಾಕಿದ್ದೀರಲ್ವಾ, ಅದು ಇದಾಗಬೇಕು, ಫುಲ್ ಬಾಯ್ಲ್ ಆಗಬೇಕು. ಫ್ಲೇವರ್ ಬರ್ತಾ ಇದೆ, ಸ್ಮೆಲ್ಲು. ಇವಾಗಲೇ ಇನ್ನೂ ಮಸಾಲೆನೇ ಹಾಕಿಲ್ಲ, ಆದ್ರೂ ಸ್ವಲ್ಪ ಬೆಂದಿರೋ ಸ್ಮೆಲ್ಗೆ ಮಸಾಲೆ ಹಾಕಿದಿರಲ್ಲ ಲೈಟಾಗಿ, ಆದ್ದರಿಂದ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ. ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಇದರಲ್ಲಿ ಹಾಕ್ಬೇಕು. ಇವಾಗ ಪೂರ್ತಿ ಹಾಕ್ಬಿಡ್ಬೇಕು. ಒಂಚೂರು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದು ಕುಕ್ಕರ್ದು 1-2 ನಿಮಿಷದೇ ನೋಡಿ, ಆಗಲೇ ಸ್ಮೆಲ್ ಬರ್ತಾ ಇದೆ. ಹಂಗಂತೂ ತಿನ್ನಬೇಕು ಅನಿಸ್ತಿದೆ, ಮಾಡೋಕ್ಕಿಂತ ಮುಂಚೆನೆ. ಹಿಂಗೆ ಬರ್ತಾ ಇದೆ ಗೊತ್ತಾ, ಹೊಟ್ಟೆ ಇವಾಗಲೇ ಗಮ್ಮಂತ ಇದೆ. 2 ನಿಮಿಷ ಆದಮೇಲೆ ಸ್ಮೆಲ್ಲು ಬರ್ತಾ ಇದೆ ಇವಾಗಲೇ. ಹಾಯ್ ಗೈಸ್ ಅಂತ ಹೇಳಮ್ಮ. ನೀವೇ ರೆಸಿಪಿ ನಾನೇ ಮಾಡ್ತಾ ಇರೋದು. ಅದಕ್ಕೆ ಕಾಯ್ತಾ ಇದೆಯಲ್ಲ ತಿನ್ನೋಕ್ಕೆ. ಸ್ಮೆಲ್ ಬರ್ತಾ ಇದೆಯಲ್ಲ, ಗೊಟ್ಟ ಗುಟ್ಟ ಅಂತ ಬರ್ತಾ ಇದೆ. ಗೊಟ್ಟ ಗೊಟ್ಟ ಅಂತ ನೋಡಿ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಕ್ ಹೋಗಿ ಗೊಟ್ಟ ಗೊಟ್ಟ ಅಂತಾರೆ. ಹಲೋ ಹಾಯ್ ಫ್ರೆಂಡ್ಸ್, ಇವನು ಬಂದ್ಬಿಟ್ಟಿದ್ದಾನೆ ಬಿರಿಯಾನಿ ಸ್ಮೆಲ್ಗೆ. ಚಿಕ್ಕ ಬೇಬಿ ತಿನ್ಬೇಕಂತೆ ಅವನು. ಇವಾಗ ನಾವು ಚಿಕನ್ ಮಸಾಲ ಹಾಕ್ಬೇಕು. ಮಂಜಕ್ಕ ಸುಳ್ಳು ತಿನ್ನಲ್ಲಂಟ. ಮತ್ತೆ ಇದು ಚಿಲ್ಲಿ ಮಸಾಲೆ ಎರಡು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಹಾಕಿರೋ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ, ಅದು ಅಂಟ್ಕೋಬೇಕಲ್ಲ. ಬರ್ತಾ ಇದೆ ಸ್ಮೆಲ್ಲು, ತುಂಬ ಚೆನ್ನಾಗಿದೆ. ಫುಲ್ ಮಾಡ್ಕೊಳ್ಳಿ ಮನೇಲಿ, ತುಂಬ ಚೆನ್ನಾಗಿರ್ತಾರ. ಹೋಟ್ಲಿಗೆ ಹೋಗೋಷ್ಟೇ ಇರಲ್ಲ, ಹೋಗೋ ಅವಶ್ಯಕತೆನೇ ಇರಲ್ಲ. ಇವಾಗ ಮನೇಲಿ ಮಾಡಿರ್ತೀರಲ್ಲ ಮಸಾಲೆ, ಅದನ್ನ ನಾವು ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಲೈಟಾಗಿ ಒಂದು ಅರ್ಧ ಹಾಕೋಬೇಕು, ಅಂದರೆ ಒಂದು 3 ಸ್ಪೂನ್ ಹಾಕೋಬೇಕು, ಜಾಸ್ತಿ ಬೇಡ. ಇವಾಗ ಮತ್ತೆ ಮಿಕ್ಸ್ ಮಾಡಬೇಕು ಇದನ್ನ. ತುಂಬಾನೇ ಚೆನ್ನಾಗಿದೆ. ಹೋಟ್ಲಿಗೆ ಹೋಗೋಷ್ಟು ಅವಶ್ಯಕತೆನೇ ಇರಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನಾವೆಲ್ಲ ಫ್ಯಾಮಿಲಿನೇ. ಚಿಕನ್ ತಗೊಂಬಂದರೆ ನಮ್ಗೆ ಹೆಂಗೆ ಬೇಕಾದ್ರೆ ಹಂಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಮನೆ ಊಟ ಅಂದರೆ ಸೂಪರಾಗಿರ್ತದೆ. ಹೋಟ್ಲು ಅಂದರೆ ಸೋಡಾ ಗಿಡ ಎಲ್ಲ ಹಾಕ್ತಾರೆ, ನನ್ನ ಅಡುಗೆ ಸೋಡಾ ಎಲ್ಲ ಹಾಕಲ್ಲ. ಸ್ವಲ್ಪ ಕುದೀತಾ ಇದೆ, ಸ್ವಲ್ಪ ಒಂದು 5 ನಿಮಿಷ. ಆಮೇಲೆ ಅಂತರ ಮೆಜರ್ಮೆಂಟು ಅಳತೆ ತೋರಿಸ್ತೀನಿ ನಾನು. ರೈಸು ಎಷ್ಟು, ಒಂದು ರೈಸ್ಗೆ ಎಷ್ಟು ನೀರು ಹಾಕಬೇಕು ಅಂತ. ನನಗಂತೂ ತುಂಬ ಫ್ಲೇವರ್ಸ್ ಸಕ್ಕತ್ತಾಗಿ ಬರ್ತಾ ಇದೆ. ಅಲ್ಲಿಂದ ಕುದೀತಾ ಇದೆ, ಆಗಲೇ ಸ್ಮೆಲ್ಲಿಗೆ ಒಂಥರ ಹೊಟ್ಟೆ ಎಸಿತಾ ಇದೆ. ನೋಡಿ, ಮಾಡಿ ಮನೇಲಿ ತಿನ್ನಿ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ಇದು. ನಾವು ಇದರಲ್ಲಿ ಮೆಜರ್ಮೆಂಟು ಒಂದು ಇದಕ್ಕೆ ಅಕ್ಕಿಗೆ 2 ಗ್ಲಾಸ್ ಹಾಕಬೇಕು ವಾಟರ್. ಜಾಸ್ತಿ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡ್ತದ, ಕಡಿಮೆ ಹಾಕಿದ್ರೂ ಅಷ್ಟೊಂದು ಉದುರು ಬರಲ್ಲ. 2 ಲೋಟ ನೀರು ಹಾಕ್ಬೇಕು.
2 ಸಾಕು, ಜಾಸ್ತಿ ಬೇಡ. ಮತ್ತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದಾಗಬೇಕು ಅಂದರೆ ಕುದಿಬೇಕು ಒಂಚೂರು. ವಾಟರ್ ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಇವಾಗ ಹೋಗಿ ರೈಸ್ ತಗೊಂಬಂದು ರೈಸ್ ಹಾಕಬೇಕು. ಇವಾಗ ರೈಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದ್ರಲ್ಲಿ ಹಾಕಬೇಕು. ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು. ಜಾಸ್ತಿ ನೀರು ಹಾಕೋಬಾರ್ದು, ಮೀಡಿಯಮ್ ಆಗಿ ಹಾಕೋಬೇಕು. ಇದು ಇವಾಗ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಈ ಥರ ನಾವು ಸ್ಟಾರ್ಟಿಂಗ್ಗೆ ಹಾಕಿದ್ರಲ್ಲ ಅರಿಶಿನ ಅಷ್ಟೇ ಸಾಕು. ಮಸಾಲೆ ಎಲ್ಲ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ಇವಾಗ ಕ್ಯಾಪ್ ಹಾಕ್ಬಿಡೋಣ, ಮುಚ್ಚಳ. ಎಷ್ಟು ಅವರ್ ಅಮ್ಮ? ಒಂದು 10 ನಿಮಿಷ. 10 ಅವರ? 10 ನಿಮಿಷ ಸಾಕು. ಅಯ್ಯೋ, ಬಿರಿಯಾನಿ ರೆಡಿ ಆಗುತ್ತೆ. ಬರ್ನ್ ಆಗುತ್ತಾ? ಇಲ್ಲ ಬರ್ನ್ ಆಗಲ್ಲ, ಕರ್ರಾಗಿರುತ್ತಾ? ಚೆನ್ನಾಗಿರ್ತದ ಕೆಂಪುಗ. ನೀವು ಟ್ರೈ ಮಾಡಿ. ಎಷ್ಟು ನಿಮಿಷ ಅಲ್ಲಿ 30 ನಿಮಿಷ ಅಂತ 1 ಅವರ್ ಮಾಡಿದ್ದಾರೆ. ಇಲ್ಲ 10 ನಿಮಿಷ ಅಂದ್ರೆ 15 ನಿಮಿಷ ಆಗಿದೆ. ಏನು ಇದು ಮಾಡೋದಿಂಗೆ ಬೇಡ, ಪಿತ್ತ ಪಿತ್ತ ಅಂತ ಬರ್ತದೆ. ಆಮೇಲೆ ಬಿರಿಯಾನಿ ಅಲ್ಲ, ಬಿಸಿಬೇಳೆ ಬಾತ್ ಆಗ್ತದೆ. ಬಿಸಿಬೇಳೆ ಬಾತ್. ಅಯ್ಯೋ ಅಮ್ಮ, ಏನ್ ಸ್ಮೆಲ್ ಅದು? ಬಿಸಿ ಬಿಲ್ಲಿ ಬಾತ್ ಸ್ಮೆಲ್. ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಹೌದಾ? ನೋಡೋಣ, ಮುಚ್ಚ ತೆಗ್ದಾದ್ಮೇಲೆ ನೋಡಬೇಕು. ಹಸಿ ಇರ್ತದೆ ಮುಚ್ಚೆ. ಚಿಕನ್ ಬೆಂದೈತೆ ನೋಡಮ್ಮ. ಹಂಗೆ ಬಾಯ್ಲ್ ಆಗಿದೆ ಬೆಳ್ಳಿಗೆ. ಬಾಯ್ಲ್ ವಾಸನೆನ? ಬಾಯ್ಲ್ ವಾಸನೆ ಅಲ್ಲ, ಬಾಯ್ಲ್ ಆಗಿರ್ತದ. ಆಗಿರ್ತದ. ನೋಡ್ಬೇಕು ಇವಾಗ. ನೋಡ್ಬೇಕಾ? 2 ನಿಮಿಷ. 2 ನಿಮಿಷನಾ? ಹೌದು, ಅದು 2 ನಿಮಿಷ ಅಂದ್ರೆ 2 ಅವರ್ ಮಾಡಿದೀವಿ ಬಿರಿಯಾನಿ. ಇಲ್ಲ, ಅದು 2 ನಿಮಿಷ ಅಂತ 30 ಮಿನಿಟ್ಸ್ಗೆ ಓಪನ್ ಆಗ್ತಾ ಇದ್ದಾರೆ. ಓಪನ್ ಮಾಡ್ತಾರೆ. 30 ನಿಮಿಷ ಅಲ್ಲಿ ಬಿರಿಯಾನಿ ಹೇಗ್ ಅದು ಮಾಡೋದು? ಜಾಸ್ತಿ ಮಾಡಿದ್ದೀರಲ್ಲ ಬಿರಿಯಾನಿ, ಅದರಿಂದ ಲೇಟ್ ಆಯ್ತು. ಕುಕ್ಕರ್ ಗ್ಲಾಸ್ ಅಲ್ಲಿ ಇಕ್ಕರೆ ಇವಾಗ ಕುಕ್ಕರ್ ಅಲ್ಲಿ ಏನಿರ್ತದೆ ಗೊತ್ತಿಲ್ಲ. 50 ಲೀಟರ್ ಕುಕ್ಕರ? 10 ಲೀಟರ್ ಕುಕ್ಕರ್ ಇದು. 10 ಲೀಟ್ರಾ? ನಾವು 5 ಲೀಟರ್ ಚಿಕನ್. ಚಿಕನ್ 1 kg. 1 kg 2 kg ಅಲ್ಲಿ ಹಾಕಿದ್ದ? ಇಲ್ಲ ಅಂದ್ರೆ 1.5 kg. ಸಾರಿ, 1.5 kg. ಕೂಡಿ ಇದು ಮಾಡಿದ್ರೆ ಎಷ್ಟು ಹೋಗುತ್ತೆ ಅದರಲ್ಲ. ಇದಾದ್ರೆ ಕ್ಲೀನಿಂಗ್ ಎಲ್ಲ 1.5 ಸಿಗುತ್ತೆ. ಕುಕ್ಕರ್ ತಿನ್ಕೊಬಿಡ್ತದೆ ಒಳಗಡೆ. ಕುಕ್ಕರು ಅದು ಚೆನ್ನಾಗಿ ಬರ್ತದಮ್ಮ. ಯಾವ್ದು ಮಾಡಿದ್ರೆ ನಿಮ್ಮ ಆರಿದೆ. ಇವಾಗ ಓಪನ್ ಮಾಡಿ ನಿಧಾನಕ್ಕೆ ತೆಗಿಬೇಕು. ಆಗ್ತದಂತೆ ನಿಧಾನ. ನೀರ್ ಐತೆ ಬರೀ. ಅಯ್ಯೋ ನೋಡಿ ಬಿರಿಯಾನಿ ಹೆಂಗಿದೆ. ಅದು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕಾ? ಸೇರ ತೆಗಿದ್ಬಿಟ್ಟೆ ನೋಡಮ್ಮ. ನಡಿಯ. ಕರೆಕ್ಟ್ ಆಗಿ ಹೇಳಿದೀನಿ. ಬಿಸಿ ಬೇರೆ ಮಿಕ್ಸ್ ಮಾಡ್ಬೇಕು ನೋಡಿ, ಹಿಂಗೆ ಕೆಳಗಡೆ ಇಲ್ಲ ಮಿಕ್ಸ್ ಮಾಡಿದ್ರೆ ನೀಟಾಗಿದೆ. ಗಮ್ ಹೊಡ್ದಿಲ್ಲ? ಗಮ್ ಅಂತ ಇದೆ. ಗಮ್ ಅಂತ ಇದೆ. ಏನದು? ರೈಸ್ ಹಂಗಂಗೆ ಇದೆ. ನೀರ್ ಬಿಟ್ಟಿದೆ. ನೀರು ಬಿಟ್ಟಿರೋದಲ್ಲ, ಅದು ಒಂದ್ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಅಂದ್ರೆ ಮಕ್ಳು ತಿನ್ಬೇಕಲ್ವಾ, ಆದ್ರಿಂದ ಬಿಸಿಬೇಳೆ ಬಾತಲ್ಲ ಬಿರಿಯಾನಿ. ಬಿಸಿಬೇಳೆ ಬಾತ್ ಹಂಗಿದಂಗಿದೆ. ಬಿಸಿಬೇಳೆ ಬಾತಲ್ಲ ಬಿರಿಯಾನಿ. ಬಿರಿಯಾನಿ ಹಿಂಗೆ ಟೇಸ್ಟ್ ನೋಡಮ್ಮ ಹೆಂಗಿದೆ. ಬರಲಿ. ಹೇಗಿದೆ ಫ್ಲೇವರ್? ಇದೆಯಲ್ಲ ಯೂಟ್ಯೂಬ್ ಕಣಮ್ಮ ಅಂತಾರೆ. ನಿಜ ಗೈಸ್, ಒಂಚೂರು ಚೆನ್ನಾಗಿಲ್ಲ. ಒಂಥರ ತಿಂದ್ರೆ ಒಂಥರ ಚಕ್ಕೆ ಲವಂಗ ಎಲ್ಲ ಒಂದೇ ಸಲ ಸಿಗ್ತಾ ಇದೆ. ಚಕ್ಕೆ ಲವಂಗನ ಇಲ್ಲ. ಅಯ್ಯೋ ಅವರಂತೂ ಬಿಸಿ ಬೇಳೆ ಅಂತ ಇದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿಲ್ಲ ಅಂದ್ಬಿಟ್ಟು ಇವಾಗ ಅಂತವ್ರೆ. ಈ ತರ ಇರ್ಬೇಕು ನೋಡಿ, ಎಲ್ಲ ಇದ್ ಮಾಡ್ತಾರೆ.
ಚಿಕನ್ ಬೇದಿದೆಯಾ ನೋಡಮ್ಮ. ಈ ಅಮ್ಮ ಈ ಹುಡುಗಿ ನನ್ನ ಮಗಳು ಹೆಂಗಂದ್ರೆ ಅಂದ್ರೆ ಇದು ಬಿಸಿಬೇಳೆ ಬಾತು ಚೆನ್ನಾಗಿಲ್ಲ. ಬಿಸಿಬೇಳೆ ಬಾತ್ ತರ ನೆನ್ಪಿಟ್ಕೊಳ್ಳಿ, ಇವತ್ತು ಹೇಳಿದ ಮಾತು ಮಗಳು ಅಂತ ಹೇಳಿದ ಮಾತು. ನನ್ನ ಮಗಳು ರೈಸು ಮಗಳು ಬರ್ಡೇ ಬರಲ್ಲ ಅಂತಾರೆ. ಗೈಸ್ ಅಲ್ಲಿ ಕೆಲಸದವರು ಅಲ್ಲಿ ಕೊಟ್ಟಿಲ್ಲ ಸ್ವಲ್ಪ ಮೆತ್ತ ಅಂತ ಆಗಿದೆ. ಟೈಮ್ ಬರುತ್ತೆ ಗೈಸ್. ಉಪ್ಪು ಖಾರ ಇದೆ ಯಾವಾಗ್ಲೇ? ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ? ಏನು ಇಲ್ಲ, ಫುಲ್ ಸಪ್ಪೆ, ನೋಡಿ ಬರೀ guys. ಚಕ್ಕೆ, ಲವಂಗ. ಬೇಡ ಅಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇವಾಗ ಸೈಡ್ ಹಿಂಗ್ ಎತ್ಕೊಂಡ ತಕ್ಷಣ ಕ್ಯಾಮ್ರಾ ಇನ್ನೊಂದು ತುತ್ತಿಕ್ಕು ಅಂತ. ಸೇರೋನೇ ಇಲ್ಲಲ್ಲಮ್ಮ. ಅದೇ ಸೇವ್ ಆಗ್ಬಿಟ್ಟಿದೆ, ಫುಲ್ ಮ್ಯಾಶ್ ಆಗಿದೆ, ಚೆನ್ನಾಗಿದೆ. ಮ್ಯಾಶ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಖಾರ ಕಡಿಮೆ ಹಾಕಿದೀನಿ, ಖಾರ ಸ್ವಲ್ಪ ಕಡಿಮೆ ಹಾಕಿದೀನಿ, ಮಕ್ಕಳು ತಿಂತಾರಲ್ವಾ ಅದರಿಂದ ಮೀಡಿಯಂ ಆಗಿ ಹಾಕಿದೀನಿ. ಮಕ್ಕಳು ತಿನ್ನೋದು ಅಂತೂ ನೋಡಿ ಹಿಂಗೆ ಬಾಯಲ್ಲಿ ಇಟ್ಕೊಂತೈತೆ, ಎಲ್ಲಿ ಎಲ್ಲಿ ತೋರ್ಸು. ಹೋಗ್ತೈತೆ ನೋಡಿ ಈ ಪೀಸು. ಎಲ್ಲ ಕರಗ್ತಾನೆ ಇಲ್ಲ, ಅಗಿತಾ ಇದೆ ಹಂಗೆ. ಹಂಗೆ ತೋರಿಸಿ. ಬಟ್ ಇವರೆಲ್ಲ ಚೆನ್ನಾಗಿಲ್ಲ ಅಂತ ಬೇಕು ಅಂತ ಹೇಳ್ತಾರೆ. ಚೆನ್ನಾಗಿದೆ. ವಿಡಿಯೋ ಆನ್ ಆಗಿದೆ ಅಂತ ಫುಲ್ ಓಡ್ಬಿಡ್ತವ್ರೆ. ಚಿಕನ್ ಸ್ವಲ್ಪ ಬೇಯಬೇಕು, ಟೇಸ್ಟೇ ಇಲ್ಲ, ಉಪ್ಪು ಖಾರ ಇಲ್ಲ. ಖಾರ ಕಡಿಮೆ ಹಾಕಿದೀನಿ. ನೋಡಿ ಗೈಸ್, ಈ ತರ ತಮ್ಮ ಇರ್ಬೇಕು. ತೋರಿಸ್ತಾನೆ ಅವ್ರೆ ಹಿಂಗಿಟ್ಟಿ ನಿಮ್ಗೂ ತಿನ್ನಿ ಅಂತ ಯೂಟ್ಯೂಬ್ಗೆ ಹೇಳ್ತಾವ್ರೆ ನಮ್ಮ ತಮ್ಮ. ಅವ್ರು ಹೇಳ್ತಿರೋದು ಹೇಳ್ತಾ ಇರೋದು ನನ್ನ ತಮ್ಮ ಹಿಂಗಿರ್ತಾನೆ ಬೇಕು ಅಂತ. ನೋಡಿ ನೋಡಿ ತಿನ್ನಿ ಕರ್ಗೋಗ್ತಾ ಇದೆ ಬಾಯಿಂದ ಕುದ್ರೋಗ್ತಾ ಇದೆ ಮಗ. ನೋಡಿ ಬಾಯಿಗೆ ಇಟ್ಕೊಂಡ್ಬಿಟ್ರು, ಬಾಯಿಗೆ ಇಟ್ಕೊಂಡ್ಬಿಟ್ರು. ಕೊಡ್ತೇವೆ ವಿಡಿಯೋ. ಹೇಗಿದೆ ಪುಟ್ಟ? ಹೇಗಿದೆ ಟೇಸ್ಟು? ಹೇಗಿದೆ ಹೇಳು ಅಂದ್ರೆ ನಗಿತಾಳ ನೋಡಿ. ಈ ತರ ಹುಡುಗ ಇರ್ಬೇಕು ನೋಡಿ. ಹೇಳ್ಪುಟ್ಟ ಹೆಂಗಿದೆ? ಏನ ಬೇಗ ಸ್ವಲ್ಪ ಬೇಯಬೇಕು. ಏನ್ ಬೇಯಬೇಕು? ಚಿಕನ್. ಅಯ್ಯೋ ಇದು ನೋಡಿ. ಹರ್ಷು ಓಕೆನಾ? ಹರ್ಷು ಇಂದ ಪೆರುಗು. ಇನ್ನ ಬೇಯಬೇಕು. ಹರ್ಷು ಏನು ಗೋಬಿ ಮಂಜೂರಿ ಐತಾ? ಗೋಬಿ ಮಂಜೂರಿ ಐತೆ ನೋಡಿ ಫ್ರೆಂಡ್ಸ್. ಅಷ್ಟೇ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ಏನೇನೋ ಬರ್ತಾ ಇಲ್ಲ ನಮ್ಮ ಬಾಯಿಗೆ.